ಎಷ್ಟು ವಿಭಿನ್ನ ಅನಿಸುತ್ತೆ. ನಮ್ಮ ಬೇರೆ ಸಿನಿಮಾ ಸಾಂಗು ಈ ಸಿನಿಮಾಗೆ ಎಷ್ಟು ವಿಭಿನ್ನ ಅನಿಸುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ಯು. ಆ್ಯಂಡ್ ಅಗೈನ್ ಆಶಿಕಾ ಅವರು ಫ್ಯಾಂಟಾಸ್ಟಿಕ್, ಸೂಪರ್. ಆವಾಗ ಹೆಂಗಿದ್ರು ಹಂಗೆ ಇದ್ದಾರೆ ಮುಂದೆ, ಅಷ್ಟೇ ಎನರ್ಜಿಟಿಕಾಗಿ ಮಾತಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಎಲ್ಲರ ಬಗ್ಗೆನೂ ಹೇಳಿದ್ರು. ಯಾಕಂದ್ರೆ ಯಾವಾಗ ಎಲ್ಲರ ಬಗ್ಗೆ ಒಂದ್ಸತಿ ಬರೆದ್ಬಿಡ್ತಾರೆ, ಹೀರೋಯಿನ್ ಅಂತ ದೊಡ್ಡ ಮಾಡ್ತೀವಿ, ಇನ್ನೇನು ಹೇಳೋದು ಅಂತ ಆಯ್ತು ಅಂತ ಬರೀತಾರೆ. ಬಟ್ ಎಲ್ಲರ ಬಗ್ಗೆನೂ ಮಾತಾಡಿ ಭೂಷಣ್ ಬಗ್ಗೆ ಅಲ್ಲೇ ನೆನಪುಗಳನ್ನ ಹಂಚ್ಕೊಂಡಿದ್ದು ಅಂದರೆ ಇಟ್ಸ್ ಗುಡ್. ಆ್ಯಕ್ಚುಲಿ ಮನುಷ್ಯ ಎಷ್ಟು ಸಿಂಪಲ್ಲಾಗಿ ಆನೆಸ್ಟ್ ಆಗಿರ್ತಾರೋ ಅದು ಇದು ಕಾಣುತ್ತೆ. ಆ್ಯಂಡ್ ಕಿಶನ್ ಫ್ಯಾಂಟಾಸ್ಟಿಕ್ ಡ್ಯಾನ್ಸರ್, ಅಮೇಝಿಂಗ್ ಡ್ಯಾನ್ಸರ್. ಬಟ್ ಇವತ್ತು ಕಮ್ ಕಿಶನ್ ಸೋ ಗುಡ್ ಟು ವಾಚ್ ಇನ್. ಆಮೇಲೆ ನಾನು ರೀಲ್ಸ್ ನೋಡ್ತಾ ಇರ್ತೀನಿ, ಅವ್ರದ್ದು ಸಾಂಗ್ ರಸಪುರಿ ನಾಡಿದ್ರು ಜೊತೆಯಾಗಿ ಮಾಡಿದ್ರು ಅಲ್ವಾ, ನೋಡಿದೆ ನಾನು ನೋಡ್ತಾ ಇದ್ದೆ ಅವಾಗ. ಸೊ ಗುಡ್. ಇದರಲ್ಲಿ ಸಿನಿಮಾದಲ್ಲಿ ನಾವು ಆ್ಯಕ್ಟಿಂಗ್ ಫ್ಯಾಂಟಾಸ್ಟಿಕ್. ಡೋಂಟ್ ವರಿ, ತಂಗಿಯಾಗಿ ಮಾಡಿದ್ದಾರೆ. ಸಾಂಗ್ ಅಂತ ಬೇರೆ ಮಾಡ್ಕೊಬೇಡಿ, ಬನ್ನಿ ಒಂದು ಸಾಂಗ್ ಹೇಳ್ತೀನಿ ಮತ್ತೆ ನಿಂತ್ಕೊಳ್ಳಿ. ಅಣ್ಣ ತಂಗಿ ಅವಾಗ ನೋಡ್ತೀನಿ ಕಾರ್ಯಗಳೇನ ಅಂತ ಅದಕ್ಕೆ. ಓಕೆ, ಫ್ಯಾಂಟಾಸ್ಟಿಕ್. ಅದಾದಮೇಲೆ ಅವ್ರ ತಾಯಿಯವರು ಬಂದಿದ್ದಾರೆ, ಒಳ್ಳೇದಾಗಲೇನು. ಆ್ಯಂಡ್ ಆಲ್ ಮೀಡಿಯಾ ಬಂದಿದ್ದಾರೆ, ಸಪೋರ್ಟ್ ಬೇಕು. ವೇಲೂರು ಬಂದಿದ್ದಾರೆ, ಆ್ಯಂಡ್ ಸುಪ್ರೀತ್ ಅವ್ರು ಬಂದಿದ್ದಾರೆ. ಸುಪ್ರೀತ್ ಬಿಡಿ, ಅವ್ರು ಏನು ಇವಾಗ ಇಡೀ ಎಲ್ಲ ಸಿನಿಮಾಗಳು ಯಾರು KVN ಸುಪ್ರೀತ್. ಇವಾಗ ನಾಳೆ ಶೂಟಿಂಗ್ ಇದೆ, ಅದು KVN ಮಾಡಿದೆ. ಸೊ KVN ಒಂಥರ ಪವರ್ ಹೌಸ್ ಥರ ಆಗ್ಬಿಟ್ಟಿದ್ದಾರೆ ಅವರು. ಸೊ ದೇವ್ರು ಒಳ್ಳೇದಾಗಲಿ ಅಂತ ಒಂದು ಪ್ರೊಡ್ಯೂಸರ್ ಇರಬೇಕು, ಅಂತ ಒಂದು ಸಪೋರ್ಟ್ ಇರಬೇಕು ಇಂಡಸ್ಟ್ರಿಗೆ. ಈ ಸಿನಿಮಾ ಎಲ್ಲರೂ ನೋಡಬೇಕು, ಬರೀ ನೋಡ್ತೀವಿ ಹೇಳ್ತೀವಿ ಇಲ್ಲ. ಎವ್ರಿಬಡಿ ಶುಡ್ ವಾಚ್. ಎಲ್ಲ ಸಿನಿಮಾ ನೋಡ್ತೀರಾ, ಇದೊಂದು ಸಿನಿಮಾ ನೋಡಿ. ಅವಾಗ ನಮ್ಮ ಭಾಷೆ ಉದ್ಧಾರ ಆಗಬೇಕು, ನಮ್ಮ ಹೊಸಬ್ರು ಬರ್ತಾರೆ, ಅವ್ರಿಗೊಂದು ಒಂದು 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 ಸ್ಥಾನ ಬರಬೇಕಂದ್ರೆ ತಾವೆಲ್ಲರೂ ಅಷ್ಟು ನಮ್ಮೆಲ್ಲ ಹೆಂಗೆ ಆಶೀರ್ವಾದ ಮಾಡೋದು ಆ ರೀತಿ ಆಶೀರ್ವಾದ ಮಾಡ್ಬೋದು. ಯು ಶುಡ್ ಗೆಸ್ ದೆಮ್. ಕಮ್. ಯಾಕೆ ಸಿನಿಮಾ ಮಾಡಿದ್ದಾರೆ, ಯಾಕೆ ಸಿನಿಮಾ ನೋಡ್ಬೇಕನ್ನೋದಿದೆಯಲ್ಲ, ಬಂದು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ನೋಡೋಣ, ನಾಳೆ ನೋಡೋಣ, OTT ಬರ್ತೀನೋ, ಕಮ್ ಟು ದ ಥಿಯೇಟರ್. ನೀವು ಬಂದ್ರೇ ಎಷ್ಟೋ ಥಿಯೇಟರ್ಗಳು ಉಳಿಯುತ್ತಾರೆ, ಎಷ್ಟು ಜನ ಬದುಕ್ತಾರೆ. ಆಮೇಲೆ ನಿಮ್ಮನ್ನು ನಂಬಿದ್ದೀವಿ ನಾವು. ಸೊ ಅದಕ್ಕೆ ದಯವಿಟ್ಟು ನೀವು ತಾವೆಲ್ಲರೂ ಬಂದು ಸಪೋರ್ಟ್ ಮಾಡಬೇಕು. ನಾನು ಅದೇ ಕೇಳ್ತಾ ಇದ್ದೀನಿ, ಇಲ್ಲ ನಮ್ಮ ಸಿನಿಮಾಗಳನ್ನ ಬೇರೆ ಸಿನಿಮಾಗಳು ಹೆಂಗೆ ನೋಡ್ತೀವಿ ಆ ರೀತಿ ಬಂದು ಈ ಸಿನಿಮಾ ನೋಡಿ. ಯಾಕಂದರೆ ಫ್ಯಾಂಟಾಸ್ಟಿಕ್ ಮಾಡಿದೆ. ಪೋರ್ಚುಗೀಸ್ ಆ ಡ್ಯಾನ್ಸ್ ಮಾಡೋದಲ್ಲ ಅಷ್ಟು ಸುಲಭ ಅಲ್ಲ. ಕಷ್ಟಪಟ್ಟು ಮಾಡೋದಲ್ಲ, ಇಷ್ಟಪಟ್ಟು ಮಾಡಿದ್ರೆ ಅದು ಕಾಣೋದು ಸಿನಿಮಾದಲ್ಲಿ. ಅವ್ರು ಇಷ್ಟಪಟ್ಟು ಮಾಡಿದ್ರು, ಕಷ್ಟಪಟ್ಟು ಮಾಡಿಲ್ಲ. ಆ್ಯಕ್ಚುಲಾಗಿ ಎಲ್ಲರೂ ಹೇಳಿದ್ರು ವಾಮಿಟ್ ಎಲ್ಲ ಬಂತು, ಏನು ಅದೇನಿಲ್ಲ. ನಾವು ಸೀನ್ ಹೋದ ತಕ್ಷಣ ಚೆನ್ನಾಗಿ ಆ ಸಮುದ್ರದ ಅಂದ್ಬಿಟ್ರೆ ವಾಮಿಟ್ ಎಂಜಾಯ್ ಮಾಡ್ಬೇಕಷ್ಟೇ. ನೀರು ಧುಮುಕಿದ್ರೆ ಎಷ್ಟು ನಾ ಎದ್ದು ಬರ್ತೀನಿ ಅಂತ ಒಂದು ಛಲ ಬೇಕು ಅದು. ಬಟ್ ನಿಜವಾದ ಅದು ಅವ್ರು ಬಂದು ಡ್ಯಾನ್ಸ್ ಮಾಡ್ತಿರ್ಬೇಕು, ಅವರು ಡ್ಯಾನ್ಸ್ ಮಾಡ್ತಿರ್ಬೇಕು, ಎಷ್ಟು ಖುಷಿಯಾಗುತ್ತೆ. ನಾವು ಒಂದು ಸ್ಮಾಲ್ ಇನ್ಸಿಡೆಂಟ್ ಹೇಳಿದ್ವಿ ಈ ಥರ. ಇದು AK-47 ಏನಂತಿದ್ವಿ, ಮ್ಯೂಸಿಕ್ ಲಾಂಚ್ ಇತ್ತು ನಮ್ಮ ಆಕಾಶ ಮಧುವರ್ಗೆ. ಸೊ ರ್ಯಾಂಪ್ ಹಾಕಿದ್ರು, ನಮ್ಗೆ ಗೊತ್ತಿಲ್ಲ. ಸರಿ ಎಲ್ಲರೂ ಬಂದು ಅನ್ಕೋಬೋದು, ಗೊತ್ತಿಲ್ಲ ಶೂಟಿಂಗ್ ಇರುತ್ತೆ, ಬಂದು ಅವ್ರು ಒಂದ್ಸತಿ ನೋಡ್ಕೊಂಡೆ ಪರಾಮ ಬೇಡಮ್ಮ, ನಮ್ಗೆ ಗೊತ್ತಲ್ಲ, ನಮ್ಗೆ ಯೂಶಲ್ಗೆ. ಸರಿ ನಾನು ಕನ್ನಡ ಬಂದು ನಮಸ್ಕಾರ ಮಾಡ್ಕೊಂಡು ಬರ್ತಾ ಇದ್ದೆ. ಈ ಚಿಕ್ಕ ರ್ಯಾಂಪ್ ನಂಗೆ ಗೊತ್ತಿಲ್ಲ, ಎಲ್ಲ ಒಂದು ಶೋ ಟಕ್ ಕಟ್ ಮಾಡಿದೆ, ಇಮಿಡಿಯೇಟ್ ಕೂತ್ಕೊಂಡ್ಬಿಟ್ಟೆ. ನಾನು ಕನ್ನಡ, ಅದು ಪ್ರೆಸೆನ್ಸ್ ಆಫ್ ಮೈಂಡ್ ಅಷ್ಟೇ. ಅಲ್ಲಿ ನಾವು ಮಾಡ್ತಿದ್ದ ಪಂಕ ಪಡಿತಾರೆ, ನಮ್ಗೆ ಅವಮಾನ, ಹೀರೋ ಬಿದ್ಬಿಟ್ಟಾಗಣ ಏನೇ ಮಾಡೋದು. ಅವಾಗ ಸ್ವಲ್ಪ ಸ್ವಲ್ಪ ಏಟಾಯ್ತು ಪರವಾಗಿಲ್ಲ, ಬಟ್ ಅವಾಗ ಆಮೇಲೆ ಮಾಡಿ ಅದನ್ನ ಕಂಪ್ಲೀಟ್ ಮಾಡಿ. ಆಲ್ವೇಸ್ ಅಷ್ಟೇ, ನಾವು ಏನು ಮಾಡಿದ್ರು ಇಂಟ್ರೆಸ್ಟಿಂದ ಮಾಡಬೇಕು. ನಾವು ಸೋಲಲ್ಲ, ಗೆಲ್ಲಬೇಕನ್ನೋದಕ್ಕೋಸ್ಕರ ಮಾಡಬೇಕು. ದೇವ್ರ ಆಶೀರ್ವಾದ ಇರುತ್ತೆ, ಎಲ್ಲರೂ ಆಶೀರ್ವಾದ ಇರುತ್ತೆ. ನಾನು ಆಶೀರ್ವಾದ ಅಲ್ಲ, ಅಭಿಮಾನಿ ದೇವ್ರ ಆಶೀರ್ವಾದ ಇರಬೇಕು ಮುಖ್ಯ. ಆ್ಯಂಡ್ ಪ್ರೊಡ್ಯೂಸರ್ ಅಷ್ಟು ಇಂಟ್ರೆಸ್ಟಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಹೋಗುತ್ತೆ. ಈ ಸಿನಿಮಾ ಚೆನ್ನಾಗಿ ಹೋಗ್ಬೇಕಾದ್ರೆ ಸಕ್ಸಸ್ ಬಿಟ್ಟಿದ್ರೆ ನಾನು ಕರೀನ ಬರ್ತೀನಿ. ಏನೋ ಒಂದು ಪಾಸಿಟಿವ್ ವೈಬ್ ಇದೆ ಪಿಕ್ಚರ್ನಲ್ಲಿ. ನಂಗೆ ಅದಕ್ಕೆ ಬೇಡ ಬೈಟೇ ಕೊಡೋದು, ಇಲ್ಲೇ ಬಂದು ಬೈಟ್ ಕೊಡೋಣ ಅಂತ ಅನಿಸ್ತು. ಆಮೇಲೆ ಪಾಪ ನನಗೋಸ್ಕರ ಪಕ್ಕದಲ್ಲೇ ಹಾಕೊಂಡ್ರು.